ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶ. ನಾನು ಅರವಿಂದ್ ಮಾತನಾಡುತ್ತಿದ್ದೇನೆ. ಕನ್ನಡ ತಂತ್ರಾಂಶದ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ತಮಗೆಲ್ಲ ಮತ್ತೊಂದು ಹೊಸ ಹಾಗೂ ಅತಿ ಉಪಯುಕ್ತವಾದ ಒಂದು ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಈ ಅಪ್ಲಿಕೇಶನ್ ಯಾವುದಪ್ಪ ಅಂತಂದರೆ ಒನ್ ಟ್ಯಾಪ್ ಕ್ಲೀನರ್. ಇದರ ಮೂಲಕ ನಾವು ನಮ್ಮ ಫೋನಲ್ಲಿ ಇರ್ತಕ್ಕಂಥ ಎಲ್ಲ ಅಪ್ಲಿಕೇಶನ್ಗಳ ಕ್ಯಾಶನ್ನು ಒಂದೇ ಸತಿ ಕ್ಲಿಯರ್ ಮಾಡಬಹುದು. ಈ ಒಂದು ಅಪ್ಲಿಕೇಶನಿನ ಪ್ಲೇಸ್ಟೋರ್ ಲಿಂಕನ್ನು ಕೂಡ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ, ನಮ್ಮ ವಾಟ್ಸಪ್ ಕಮ್ಯುನಿಟಿನಲ್ಲಿ ಹಾಗೂ ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ಶೇರ್ ಮಾಡ್ತೀನಿ. ಈ ಒಂದು ಅಪ್ಲಿಕೇಶನ್ ಯಾಕಪ್ಪ ಪ್ರಯೋಜನ ಆಗುತ್ತೆ ಅಂತಂದರೆ, ತಮಗೆಲ್ಲ ತಿಳಿದಿರೋ ಹಾಗೆ ಕ್ಯಾಶ್ ಡೇಟಾ ಅನ್ನೋದು ನಾವು ಬಳಸ್ತಾ ಅದು ಕಲೆಕ್ಟ್ ಆಗ್ತಾ ಇರುತ್ತೆ. ನಮ್ಮ ಇಂಟರ್ನಲ್ ಸ್ಟೋರೇಜ್ ಜಾಗ ತಗೋತಾ ಇರುತ್ತೆ. ಆ್ಯಕ್ಚುಲಿ ಸ್ಟಾಕ್ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಅಪ್ಲಿಕೇಶನ್ ಕೊಟ್ಟಿರಲ್ಲ. ಕಸ್ಟಮ್ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಸುಮಾರು ಕಂಪನಿಗಳು ಇದಕ್ಕೂ ಕೂಡ ಕೆಲವು ಅಪ್ಲಿಕೇಶನ್ಗಳು ಕೊಟ್ಟಿರ್ತಾರೆ. ಆದರೂ ಕೂಡ ಅದು 100% ಕ್ಲೀನ್ ಮಾಡಲ್ಲ, ನನ್ನ ಒಂದು ಅನುಭವದ ಪ್ರಕಾರ. ಹಾಗಾಗಿ ಈ ಒಂದು ಅಪ್ಲಿಕೇಶನ್ ನಾವು ಬಳಸೋದ್ರ ಮೂಲಕ ನಮ್ಮ ಫೋನಲ್ಲಿರ್ತಕ್ಕಂಥ ಎಲ್ಲ ಅಪ್ಲಿಕೇಶನ್ ಕ್ಯಾಶನ್ನು ಒಂದೇ ಸತಿ ಕ್ಲಿಯರ್ ಮಾಡಬಹುದು. ಹಾಗೆ ತಮಗೆಲ್ಲ ಒಂದು ಸೂಚನೆ ಕೊಡ್ತೀನಿ. ಈ ಒಂದು ಕ್ಯಾಶ್ ಕ್ಲಿಯರ್ ಅನ್ನೋದನ್ನು ತುಂಬ ಫ್ರೀಕ್ವೆಂಟಾಗಿ ಮಾಡಬೇಕಾಗಿಲ್ಲ. ನಿಮಗೆ ಯಾವಾಗ ನಿಮ್ಮ ಫೋನ್ ಸ್ವಲ್ಪ ಸ್ಲೋ ಆಗ್ತಾ ಇದೆ ಮತ್ತು ನಿಮ್ಮ ಸ್ಟೋರೇಜ್ ತುಂಬ ಫಿಲಪ್ ಆಗಿದೆ ಅಂತ ಅನಿಸುತ್ತೋ ಆವಾಗ ಮಾತ್ರ ಒಂದು ಸತಿ ಮಾಡಿಕೊಂಡ್ರೆ ಸಾಕು. ಹಾಗಾದರೆ ಇವಾಗ ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಅದನ್ನು ಹೇಗೆ ಬಳಸೋದು ಅಂತ ಕಲ್ತ್ಕೊಳ್ಳೋಣ. ಈಗ ನಾನು ವಾಯ್ಸ್ ಇನ್ಪುಟ್ ಮೂಲಕ ಒನ್ ಟ್ಯಾಪ್ ಕ್ಲೀನರ್ ಅಂತ ಹೇಳಿ ಆ ಒಂದು ಅಪ್ಲಿಕೇಶನ್ ತೆಗೆದಿಟ್ಕೊಂಡಿದ್ದೀನಿ. ಇದರ ಸ್ಪೆಲ್ಲಿಂಗ್ ಏನಪ್ಪ ಅಂತಂದರೆ, ನೀವು ONE ಅಂತ ಬರೀಬಾರ್ದು, ಸಂಖ್ಯೆ ನಂಬರ್ 1 ಅಂತ ಬರೆದು TAP ಅಂತ ಬರೆದು ಕ್ಲೀನರ್ CLEANER ಅಂತ ಬರೆದ್ರೆ ಸಿಗುತ್ತೆ. ಇಲ್ಲ ಅಂದ್ರೆ ವಾಯ್ಸ್ ಇನ್ಪುಟ್ ಅಲ್ಲಿ ಕೂಡ ಹೇಳಬಹುದು. ನೋಡಿ, ಇದರ ಹೆಸರು ಒನ್ ಟ್ಯಾಪ್ ಕ್ಲೀನರ್ ಕ್ಲಿಯರ್ ಕ್ಯಾಶ್. ಇದರ ಕಂಪನಿ AZSOFT ಟೆಕ್ನಾಲಜಿ ಅಂತ. ಇದರಲ್ಲಿ ಆಡ್ಸ್ ಇದೆ. ಆಡ್ಸ್ ಬರಬಾರ್ದು ಅಂದ್ರೆ ಪರ್ಚೇಸ್ ಮಾಡಬಹುದು. ಆದ್ರೆ ಕ್ಯಾಶ್ ಕ್ಲಿಯರ್ ಮಾಡೋದಕ್ಕೆ ಏನು ಕಷ್ಟ ಆಗಲ್ಲ. ನೋಡಿ, ಇದಕ್ಕೆ 4.4 ಸ್ಟಾರ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಒಳ್ಳೆ ಅಪ್ಲಿಕೇಶನ್ ಅಂತ ನಾವು ಖಂಡಿತ ನಂಬಬಹುದು. 16 MB. ಇದರ ಸೈಜು 16 MB ಇದೆ. ಇದು 10 ಮಿಲಿಯನ್ ಪ್ಲಸ್ ಟೈಮ್ಸ್ ಡೌನ್ಲೋಡ್ ಆಗಿದೆ. ಈಗ ನಾನು ಇನ್ಸ್ಟಾಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗಿದೆ. ಓಪನ್ ಬಟನ್ ಮೇಲೆ ನಾನೀಗ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಓಪನ್ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ ಒಂದು ಸ್ಕ್ರೀನ್ ಬಂದಿದೆ. ಇದರಲ್ಲಿ ಅಬೌಟ್ ಅಂತ ಹೇಳ್ತಾ ಇದೆ. ಇದರಲ್ಲಿ ಲೇಟೆಸ್ಟ್ ಅಪ್ಡೇಟ್ ಅಲ್ಲಿ ಏನೇನಿದೆ ಅಂತೆಲ್ಲ ಫುಲ್ ಮಾಹಿತಿ ಇದೆ. ಇದು ನಮಗೆ ಅವಶ್ಯಕತೆ ಏನಿಲ್ಲ. ನೀವು ಇನ್ಸ್ಟಾಲ್ ಮಾಡುವಾಗ ನಿಮ್ಗೆ ಅವಶ್ಯಕತೆ ಇದ್ರೆ ಓದಿ ತಿಳ್ಕೊಳ್ಳಿ. ನ್ಯಾವಿಗೇಟ್ ಅಪ್ ಬಟನ್ ಮೇಲೆ ನಾನೀಗ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Due to your Android system version, you currently cannot access the usage information. Please allow access to restore functionality. This permission is required to get the size information of apps. ಯೂಸೇಜ್ ಆಕ್ಸೆಸ್ಗೆ ಪರ್ಮಿಷನ್ ಕೇಳ್ತು. ನಾನು ಅಲೋ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡೋದ್ರ ಮೂಲಕ ನೆಕ್ಸ್ಟ್ ಸ್ಕ್ರೀನ್ಗೆ ಬಂದಿದ್ದೀನಿ. ಇಲ್ಲಿ ನಾನು ಯೂಸೇಜ್ ಆಕ್ಸೆಸ್ಗೆ ಪರ್ಮಿಷನ್ ಕೊಡ್ತೀನಿ. One tap cleaner not allowed in list. ಒನ್ ಟ್ಯಾಪ್ ಕ್ಲೀನರ್ ನಾಟ್ ಅಲೌಡ್ ಅಂತ ಹೇಳ್ತಾ ಇದೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Usage access, permit usage access, off, switch. ಪರ್ಮಿಟ್ ಯೂಸೇಜ್ ಆಕ್ಸೆಸ್ ಆಫ್ ಇದೆ. ಡಬಲ್ ಟ್ಯಾಪ್ ಮಾಡಿ ಆನ್ ಮಾಡ್ಕೋತೀನಿ. On. ಈಗ ಬ್ಯಾಕ್ ಬರ್ತೀನಿ. Dashboard. ಈಗ ಡ್ಯಾಶ್ ಬೋರ್ಡ್ ಅಂತ ಹೇಳ್ತಾ ಇದೆ. ಮತ್ತೆ ರೈಟ್ಗೆ ಸ್ವೈಪ್ ಮಾಡೋಣ. Cache cleaner. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಕ್ಯಾಶ್ ಕ್ಲೀನರ್ ಅಲ್ಲದೆ ಇನ್ನೂ ಬೇರೆ ಫೀಚರ್ಸ್ ಇದೆ. ಅದು ಏನೇನು ಅಂತ ನೋಡೋಣ. ಆದರೆ ಅದನ್ನೆಲ್ಲ ನಾನು ಈಗ ನಿಮಗೆ ತೋರಿಸೋದಕ್ಕೆ ಹೋಗಲ್ಲ. ನೀವು ಎಕ್ಸ್ಪ್ಲೋರ್ ಮಾಡಿ, ನಿಮಗೆ ಅವಶ್ಯಕತೆ ಇದ್ರೆ ಅದನ್ನ ಬಳಸ್ಕೋಬಹುದು. SD cleaner. SD ಕಾರ್ಡ್ನು ಕೂಡ ಕ್ಲೀನ್ ಮಾಡ್ಬೋದು. ಡಿಫಾಲ್ಟ್ಸ್ ಕ್ಲೀನರ್ ಅಂದರೆ ನಾವು ಸುಮಾರು ಅಪ್ಲಿಕೇಶನ್ಗಳಿಗೆ ಡಿಫಾಲ್ಟ್ ಸೆಟ್ ಮಾಡಿರ್ತೀವಲ್ಲ, ಅಥವಾ ಕೆಲವು ಅಪ್ಲಿಕೇಶನ್ಗೆ ಆಟೋಮೆಟಿಕ್ಕಾಗಿ ಅದೇ ಡಿಫಾಲ್ಟಾಗಿ ಯಾವುದ್ರಲ್ಲಿ ಓಪನ್ ಆಗಬೇಕು ಅಂತೆಲ್ಲ ಸೆಟ್ ಆಗಿರುತ್ತಲ್ಲ, ಅದನ್ನು ಕೂಡ ಒನ್ ಶಾಟಲ್ಲಿ ಕ್ಲೀನ್ ಮಾಡ್ಬೋದು. ನೋಡಿ, ಇಲ್ಲಿ ಅಪ್ಗ್ರೇಡ್ ಟು ಫುಲ್ ವರ್ಷನ್ ಅಂತ ಇದೆ. ಇಷ್ಟ ಇದ್ದವರು ಅಪ್ಗ್ರೇಡ್ ಮಾಡ್ಕೋಬೋದು. ಇನ್ನು ಮುಂದಕ್ಕೆ ನನ್ನ ಫೋನಲ್ಲಿ ಎಷ್ಟು ಕ್ಯಾಶ್ ಡೇಟಾ ಇದೆ, ಎಷ್ಟು ಸ್ಟೋರೇಜ್ ಫಿಲಪ್ ಆಗಿದೆ ಎಲ್ಲ ಮಾಹಿತಿ ಕೊಡ್ತಾ ಹೋಗುತ್ತೆ. ಕ್ಯಾಶ್ ಸೈಜ್
289.4 MB 0%. 289.4 MB ಕ್ಯಾಶ್ ಇದೆ ಇವಾಗ. Black circle. Used size. ನಾನು ಇಂಟರ್ನಲ್ ಸ್ಟೋರೇಜ್ನ ಎಷ್ಟು ಯೂಸ್ ಮಾಡಿದ್ದೀನಪ್ಪ ಅಂದರೆ 77.5 GB 30%. 77.5 GB ಯೂಸ್ ಮಾಡಿದ್ದೀನಿ. Black circle. Available size. ಇನ್ನು ಖಾಲಿ ಇರೋ ಜಾಗ 178.5 GB 70%. 178.5 GB. Large cache 245.98 MB 14 apps. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲಾರ್ಜ್ ಕ್ಯಾಶ್ ಯಾವುದ್ರಲ್ಲಿದೆಯೋ ಆ ಒಂದು ಅಪ್ಲಿಕೇಶನ್ ಎಲ್ಲ ಸುಮ್ಮನೆ ತೋರಿಸುತ್ತದು. Drop down list. Star all. ಸೊ ಇಲ್ಲಿ ಒಂದು ಡ್ರಾಪ್ ಡೌನ್ ಲಿಸ್ಟ್ ಇದೆ. ಇದರಲ್ಲಿ ನೀವು ಡಬಲ್ ಟ್ಯಾಪ್ ಮಾಡಿ ಚೇಂಜ್ ಮಾಡ್ಕೋಬಹುದು. ಸೊ ನಾನೇನು ಚೇಂಜ್ ಮಾಡಕ್ಕೆ ಹೋಗ್ತಾ ಇಲ್ಲ, ಆಲ್ ಸೆಲೆಕ್ಟ್ ಆಗಿದೆ, ಅದು ಹಾಗೇ ಇರಲಿ. Clear cache button. ಕ್ಲಿಯರ್ ಕ್ಯಾಶ್ ಬಟನ್ ಸಿಕ್ಕಿದೆ. ಈಗ ನಾನು ಇದರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಮುಂದೆ ಏನಾದರೂ ಇದೆಯಾ ಅಂತ ಒಂದ್ಸತಿ ನೋಡ್ಕೊಂಡು ಬಂದ್ಬಿಡೋಣ. Ignored apps for apps. ಕೆಲವೊಂದು ಅಪ್ಲಿಕೇಶನ್ನ ಇದು ಆಟೋಮೆಟಿಕ್ಕಾಗಿ ಇಗ್ನೋರ್ ಮಾಡಿದೆ. Don't clear cache for apps of the ignored list not supported by the clear all cache function. ಕೆಲವೊಂದು ಅಪ್ಲಿಕೇಶನ್ನು ಕ್ಲಿಯರ್ ಆಲ್ ಫಂಕ್ಷನ್ಗೆ ಸಪೋರ್ಟ್ ಮಾಡದೇ ಇರೋ ಕಾರಣ ಅದನ್ನು ಇಗ್ನೋರ್ ಮಾಡಿದ್ದೀವಿ. ನೀವು ಅದನ್ನು ಕ್ಲಿಯರ್ ಮಾಡೋಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಮತ್ತೆ ಲೆಫ್ಟ್ಗೆ ಸ್ವೈಪ್ ಮಾಡ್ಕೊಂಬಂದು ಕ್ಲಿಯರ್ ಕ್ಯಾಶ್ ಅಂತ ಇದೆಯಲ್ಲ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Clear cache button. Apps with large cache. ಈಗ ಮತ್ತೆ ರೈಟ್ಗೆ ಸ್ವೈಪ್ ಮಾಡ್ಕೊಂಡು ಬರ್ತೀನಿ. Apps with large cache 247.54 MB 14. 14 ಅಪ್ಲಿಕೇಶನ್ಗಳು ಈಗ ಕ್ಯಾಶ್ ಕಲೆಕ್ಟ್ ಆಗಿದೆ. Notify when done. ಇಲ್ಲಿ ಒಂದು ಸೆಟ್ಟಿಂಗ್ಸ್ ಇರುತ್ತೆ, ನೋಟಿಫೈ ವೆನ್ ಡನ್ ಅಂತ. ಅದನ್ನು ಎನೇಬಲ್ ಮಾಡಿಕೊಂಡ್ರೆ ನಮಗೆ ಈ ಒಂದು ಪ್ರೊಸೆಸ್ ಕಂಪ್ಲೀಟ್ ಆದಾಗ ನೋಟಿಫಿಕೇಶನ್ ಬರುತ್ತೆ. Settings. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದೆ, ಅದು ಸೆಟ್ಟಿಂಗ್ಸ್ಗೆ ಕರ್ಕೊಂಡೋಯ್ತು. Settings. Notify when done. Show a notification when the task is completed. Off. Switch. Enlist. ಸೊ ಅದು ಆಫ್ ಇದೆ, ಅದನ್ನು ಆನ್ ಮಾಡ್ಕೋತಾ ಇದ್ದೀನಿ. On. One tap cleaner. Allow one tap cleaner to send new notifications. ಸೊ ಪರ್ಮಿಷನ್ ಕೇಳ್ತಾ ಇದೆ, ಅಲೋ ಕೊಡ್ತೀನಿ. Allow button. ಅಲೋ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನಲ್ಲಿ ಇನ್ಯಾವುದೇ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬ್ಯಾಕ್ ಬರ್ತಾ ಇದ್ದೀನಿ. Google hash checked. YouTube checked. Checkbox. ಈಗ ಎಲ್ಲ ಅಪ್ಲಿಕೇಶನು ಚೆಕ್ ಆಗಿದೆ. ನಾನು 2 ಬೆರಳಿಂದ ಮೇಲಕ್ಕೆ ಸ್ಕ್ರೋಲ್ ಮಾಡ್ತೀನಿ, ಬಾಟಮ್ಗೆ ಹೋಗ್ಬೇಕು ಇವಾಗ. ಈಗ ಹೋಮ್ ಬಟನ್ನಲ್ಲಿ ಫೋಕಸ್ ಇಟ್ಕೊಂಡು ಸ್ವಲ್ಪ ಮೇಲಕ್ಕೆ ಡ್ರ್ಯಾಗ್ ಮಾಡ್ತೀನಿ. Home button out of list. Checked. Enable accessibility service to automatically execute actions, e.g. clean cache without manually confirming for each app. Checkbox. Window apps with large cache. ಈ ಒಂದು ಫೀಚರ್ ವರ್ಕ್ ಆಗಬೇಕು ಅಂದರೆ ನಾವು ಆಕ್ಸೆಸಿಬಿಲಿಟಿಲಿ ಹೋಗಿ ಇದಕ್ಕೆ ಪರ್ಮಿಷನ್ ಕೊಡಬೇಕಾಗತ್ತೆ. ಹಾಗೆ ಮೇಲಕ್ಕೆ ಡ್ರ್ಯಾಗ್ ಮಾಡ್ತೀನಿ. Start fab button. ಈಗ ಸ್ಟಾರ್ಟ್ ಫ್ಯಾಬ್ ಅಂತ ಇದೆ, ಅದರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. This app uses accessibility services to automate the following functions. Clear cache. We only retrieve the window content to locate specific buttons, which will be clicked later. To achieve the advanced features mentioned before, all the data provided by accessibility services will not be collected or shared. Enable the accessibility service. ಅಕ್ಸೆಸಿಬಿಲಿಟಿ ಸರ್ವಿಸ್ನ ಎನೇಬಲ್ ಮಾಡಿ ಅಂತ ಕೇಳ್ತಾ ಇದೆ. ಇದಕ್ಕೆ ನಾನು ಎಸ್ ಕೊಡ್ತೀನಿ. Yes button. ಎಸ್ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಈಗ ಅಕ್ಸೆಸಿಬಿಲಿಟಿ ಒಳಗಡೆ ಬಂದಿದ್ದೀನಿ. Downloaded apps heading and list. ಡೌನ್ಲೋಡೆಡ್ ಆ್ಯಪ್ಸ್ ಅಂತ ಹೆಡ್ಡಿಂಗ್ ಇದೆ. One tap cleaner off/enable accessibility service to automatically execute actions, e.g. clean cache without manually confirming for each app. One tap cleaner. ಈಗ ಫಸ್ಟ್ ನಾನು ಆ ಒಂದು ಅಪ್ಲಿಕೇಶನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದೆ. ಡಬಲ್ ಟ್ಯಾಪ್ ಮಾಡಿ ರೈಟ್ಗೆ ಸ್ವೈಪ್ ಮಾಡಿದ್ರೆ ಯೂಸ್ ಒನ್ ಟ್ಯಾಪ್ ಕ್ಲೀನರ್ ಆಫ್ ಸ್ವಿಚ್ ಅಂತ ಸಿಕ್ತು. ಅದ್ರ ಮೇಲೆ ನಾನೀಗ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Off. Settings. Full control is appropriate for apps that help you with accessibility needs, but not for most apps. ಮತ್ತೆ ಇದು ಪರ್ಮಿಷನ್ ಕೇಳ್ತಾ ಇದೆ, ಅಲೋ ಕೊಡೋಣ. Allow button. ಈಗ ಅಲೋ ಬಟನ್ ಮೇಲೆ ಕೊಟ್ಟು ನಾನು ಬ್ಯಾಕ್ ಬಂದಿದ ತಕ್ಷಣ ಅದು ಕ್ಲೀನ್ ಮಾಡೋದಕ್ಕೆ ಶುರು ಮಾಡುತ್ತೆ. One tap cleaner. Accessibility. ಈಗ ಅಕ್ಸೆಸಿಬಿಲಿಟಿ ಸ್ಕ್ರೀನ್ ಬಂತು. Apps with large cache. One tap cleaner picture and picture. One tap cleaner. One tap cleaner picture and picture. App info. One tap cleaner picture and ನೋಡಿ picture. ಕ್ಲೀನ್ ಮಾಡ್ತಾ ಇದೆ, Storage. ನಿಮಗೆ One ಗೊತ್ತಾಗ್ತಾ tap ಇರ್ಬೋದು. cleaner picture. Navigate up. Apps with large cache. ಈಗ ಕ್ಲೀನಿಂಗ್ ಕಂಪ್ಲೀಟ್ ಆಗಿದೆ. ಈ ಸ್ಕ್ರೀನಲ್ಲಿ ಏನಿದೆ ಅಂತ ನೋಡೋಣ. ಆ್ಯಪ್ಸ್ ವಿತ್ ಲಾರ್ಜ್ ಕ್ಯಾಶ್ ಅಂತ ಹೇಳ್ತಾ ಇದೆ. ಮುಂದೆ ಸ್ವೈಪ್ ಮಾಡ್ತೀನಿ. 0B0. 0B0 ಅಂತ ಹೇಳ್ತಾ ಇದೆ. 247.54 MB cleaned. ಸೊ 247.54 MB ಕ್ಲೀನ್ ಆಗಿದೆಯಂತೆ. IQMP3 recorder, cache 0B, disabled, enlist. ಸೊ ಯಾವ್ಯಾವ ಅಪ್ಲಿಕೇಶನ್ ಕ್ಲೀನ್ ಮಾಡಿದ್ದೀನಿ ಅಂತಲೂ ಕೂಡ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ. ನಾನು
2 ಬೆರಳಿಂದ ಮೇಲಕ್ಕೆ ಸ್ಕ್ರೋಲ್ ಮಾಡಿಬಿಡ್ತೀನಿ. Start Fab button disabled out of list. ನೋಡಿ, ಸ್ಟಾರ್ಟ್ ಫ್ಯಾಬ್ ಬಟನ್ ಈಗ ಡಿಸೇಬಲ್ ಆಗಿದೆ, ಅಂದರೆ ಕ್ಯಾಶ್ ಕ್ಲೀನಿಂಗ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸ್ನೇಹಿತರೆ, ಇದಾಗಿತ್ತು ಒಂದೇ ಕ್ಲಿಕ್ಕಲ್ಲಿ ನಾವು ಯಾವ ರೀತಿ ನಮ್ಮ ಫೋನಿನ ಕ್ಯಾಶ್ ಡೇಟಾವನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿ. ತಮಗೆಲ್ಲರಿಗೂ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತೊಂದು ಹೊಸ ಅಪ್ಲಿಕೇಶನ್ನೊಂದಿಗೆ ತಮ್ಮನ್ನೆಲ್ಲ ಬಂದು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.